ಪ್ರವೀಣ್, ಸರಿಯಾದ ಸೌಖ್ಯ ಬಂದಿ. ಬಾ ಊಟ ಬಾ. ರವಿ, ಬೇಗನೆ ಬೆಂಗಳೂರಿಗೆ ಹೋಗಿ ಫೀಸ್ ಕಟ್ಟಿ ಪರೀಕ್ಷೆಯನ್ನು ಮುಗಿಸಿಕೊಂಡು ಬಾ. ತೆಗೆದುಕೋ ಈ 5,000 ರೂಪಾಯಿ ಹಣವನ್ನು. ನಿನ್ನಂತ ಗೆಳೆಯರು ನಾನು ಪಡೆಯದಕ್ಕೆ ಪುಣ್ಯ ಮಾಡಿದೆ. ನಮ್ಮ ಕಷ್ಟದಲ್ಲಿ ಸಮೀಪಾಗಿ ತೆಗೆದುಕೊಂಡು ನಮಗೋಸ್ಕರ ನ್ಯಾಯವಾಗಿ ದುಡಿದಿದ್ದಲ್ಲ, ಅಂಗದಲ್ಲಿ ನೀನು ನನ್ನ ಗೆಳೆಯನಲ್ಲ, ನನ್ನ ದೇವರು. ಎತ್ತ ಮಕ್ಕಳನ್ನೇ ಸರಿಯಾಗಿ ನೋಡಿಕೊಳ್ಳದ ತಾಯಂದಿರಿರುವ ಈ ಜಗತ್ತಿನಲ್ಲಿ ಇಷ್ಟು ದೊಡ್ಡವರಾದರೂ ಮಕ್ಕಳಂತೆ ನೋಡಿಕೊಳ್ಳುತ್ತಿರುವ ಅತ್ತಿಗೆ ಪುಟ್ಟುತ್ತಲ ಅಣ್ಣ ತಮ್ಮಂದಿರು ಬೆಳೆಯುತ್ತದ ಯಾದಿಗಳೆಂಬ ಗಾದೆಯನ್ನು ಹಿಂದೆ ನುಗ್ಗಿ ಈ ಅನಾಥನನ್ನು ಮನೆ ಮಗನಾಗಿ ನೋಡಿಕೊಳ್ಳುತ್ತಿರುವ ಅಣ್ಣ ನನ್ನ ದೇವರು. ತುಂಬಾ ಉಪಕಾರವಾಯಿತು ಪ್ರಭು. ನಿಮ್ಮಿಬ್ಬರ ಸದಾ ಕಾಲ ಕೃಷ್ಣ ಕುಜರನಂತೆ ಇರಬೇಕು. ಅದೇನಲ್ಲ, ಇದು ಯಾವ ದೊಡ್ಡ ಉಪಕಾರ ಅಣ್ಣ. ನಾಳೆ ನಮ್ಮ ರವಿ ಪೊಲೀಸ್ ಅಧಿಕಾರಿ ಆದ ಮೇಲೆ ನನಗೆ ಸಹಾಯ ಮಾಡುತ್ತಾನೆ, ಬಿಡಿಯಲ್ಲ. ನಾವಿಬ್ಬರು ಸೇರಿ ಅಣ್ಣನ ಮಾತು ನಡೆಸಿಕೊಡೋಣ. ನಾವಿಬ್ಬರಿಗೆ ಯಾವುದೇ ಕಷ್ಟ ಅಂತ ಬಂದರೆ ಒಟ್ಟಿಗೆ ಪರಿಹರಿಸಿಕೊಂಡು ನಾವಿಬ್ಬರ ಸ್ನೇಹದ ಕಡಲು ಎಂದೆಂದಿಗೆ ಅಳಿದಂತ ನೋಡಿಕೊಳ್ಳೋಣ. ನಿಮ್ಮಿಬ್ಬರ ಸ್ನೇಹ ಬರಸಿರದೆ ಸದಾ ಚಲಿಸುತ್ತಿರಲಿ. ನಿಮ್ಮಿಬ್ಬರ ಸ್ನೇಹ ಜಗತ್ತಿಗೆ ಮಾದರಿಯಾಗಿ ಸದಾ ಚಿಗುರ್ತಾ ಇರಲಿ. ಅಣ್ಣ, ಜಮೀನಿನ ವಿಚಾರ ಏನಾಯ್ತು? ಆ ಶ್ರೀಮಂತ ಸತ್ಯಜಿತ್ ನನ್ನನ್ನು ಅವರ ಮನೆಗೆ ಕರೆಸಿ ನಿನ್ನ ಜಮೀನನ್ನು ಬಿಟ್ಟುಕೊಡು, ನೀನು ಕೇಳಿದಷ್ಟು ಹಣ ಕೊಡ್ತೀನಿ ಅಂದ. ನಾನು ನನ್ನ ತಮ್ಮಂದನ್ನು ಕೇಳಿ ತಿಳಿಸಿದ್ದೇನೆ ಅಂತ ಹೇಳಿದೆ. ನಿಮಗೇನಾದ್ರೂ ಅಲ್ಲವಾದ್ರೂ ಮಾತ್ರ ನಡೆದರೆ ಆ ಶ್ರೀಮಂತ ಇಲ್ಲ, ಅವರು ಶ್ರೀಮಂತರು. ಈ ಕಾನೂನುಗಳೇ ಅವರ ಕೈಯಲ್ಲಿರುವಾಗ ಏನಾದರೂ ಒಂದು ಮಾತನಾಡಿದರೆ ನಾವು ಅದನ್ನು ಮನಸ್ಸಿಗೆಚ್ಕೊಳ್ಳಬಾರದು. ಪ್ರವೀಣ್, ಈ ವಿಷಯ ನಿಮ್ಗೆ ತಿಳಿಸೋದು ಬೇಡ ಅಂತ ನಿಮ್ಮ ಅಣ್ಣನ ಹತ್ರ ನಾನೇ ಪ್ರಮಾಣವನ್ನು ಮಾಡಿಸ್ಕೊಂಡಿನಪ್ಪ. ಅದಕ್ಕೆ ರವಿಗೆ ವಿಷಯ ಗೊತ್ತಾಗಬೇಕಿತ್ತು, ಏಕೆಂದರೆ ಇದು ಅವನ ಮುಂದಿನ ಸಾಧನೆಗೆ ಉರುಗೋಲು. ಹೌದು ಪ್ರವೀಣ್, ನನ್ನ ಅಣ್ಣನಿಗೆ ತೊಂದರೆ ಕೊಟ್ಟವರಿಗೆ ಅವರನ್ನು ಸದಾ ಬರಲಿ, ನಾನು ಪೊಲೀಸ್ ಅಧಿಕಾರಿಯಾಗಿ ಬಂದೇ ಬರುತ್ತೇನೆ. ಹೌದರಲ್ಲಿ ಆ ಸತ್ಯಜೀತ ಹಾಗೆ ಚಕ್ರ ಹೋದಲ್ಲಿ ಅಭಿಮಾನಂತೆ ಬೇಕಿಸಿದಾಗಲೇ ಈ ಮಣ್ಣಿನ ಮಕ್ಕಳಿಗೆ ಮುಕ್ತಿ ಸಿಗೋದು. ರವಿ, ನೀನೇನು ಮನಸ್ಸಿಗೆ ಹೆಚ್ಚಿಕೊಳ್ಳಬೇಡ. ನೀನು ಬೆಂಗಳೂರಿಗೆ ಹೋಗಿ ಪರೀಕ್ಷೆಯನ್ನು ಚೆನ್ನಾಗಿ ಮಾಡು. ಅಲ್ಲಿಯವರೆಗೆ ಆ ಸತ್ಯಜಿತನಲ್ಲ ಬಿಟ್ಟು ಕೊಡುದಿಲ್ಲ. ಪ್ರವೀಣ್, ನಾನು ಹೋಗಿ ಬರೋವರೆಗೂ ಅಣ್ಣ ಹೊತ್ತಿಗೆ ನಾನು ಚೆನ್ನಾಗಿ ನೋಡಿ. ಅಣ್ಣ, ನನಗೆ ಅವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ. ನಮ್ಮ ಸಂಸಾರ ಎಂದೆಂದಿಗೂ ಹೀಗೆ ನಗುನಗುತ್ತಾ ಇರಲಪ್ಪ ಬಳಪಸವೇಶ್ವರ.
ಬನ್ನಿ ಅಪ್ಪ ಬನ್ನಿರಿ ವಿಷಯ ಮಾಡಿದ್ದೀನಿ ಬನ್ನಿ ಊಟ ಮಾಡೋಣ ಆಯ್ತು ನಡೆಯುತ್ತೆ ಊಟ ಮಾಡೋಣ